ಮಾರ್ಕೆಟ್ ನಿಮಗೆ ವಿರುದ್ಧವಾಗುವ ಮೊದಲು ಈ ಡೇಂಜರ್ ಸೆನ್ಸ್ಗಳನ್ನು ಗುರುತಿಸಿ. ಯಾಕಂದರೆ ಹಲವು ತಿಂಗಳಿಂದ ನಿಫ್ಟಿ 24,400 25,600 ಮಧ್ಯದ ರೇಂಜ್ನಲ್ಲಿ ಮೂವ್ ಆಗ್ತಿದೆ. ಮೇಲ್ನೋಟಕ್ಕೆ ಮಾರ್ಕೆಟು ಕಾಮಾಗೆ ಕಾಣಿಸ್ತಿರ್ಬೋದು, ಆದರೆ ಒಳಗೆ ಪ್ರೆಷರ್ ಬೆಳೀತಾ ಇದೆ. ಒಂದು ವೇಳೆ ಏನಾದರೂ ಎರಡೂ ಕಡೆಗೂ ಬ್ರೇಕ್ಔಟ್ ಆದರೆ ಸ್ಟ್ರಾಂಗ್ ರ್ಯಾಲಿ ಅಥವಾ ಶಾಪ್ ಫಾಲ್ ಆಗೋ ಎರಡೂ ಪಾಸಿಬಿಲಿಟಿ ಇದೆ. ಸೊ ಈ ವಿಡಿಯೋದಲ್ಲಿ ನಾವು ಬೇರೆ ಸಿಗ್ನಲ್ಸ್ನ ಕಂಡುಹಿಡಿಯೋದು ಹೇಗೆ ಅಂತ ನೋಡೋಣ ಬನ್ನಿ. ಇನ್ನು ನೀವು ಬುಲ್ಲಿಶ್ ಪ್ಯಾಟರ್ನ್ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಸೊ ಮೊದಲನೇ ಸಿಗ್ನಲ್ ಬಂದು ಬ್ಯಾರಿಶ್ ಮರುಬೋಜು. ಸೊ ಇದರಲ್ಲಿ ನಿಮಗೆ ಲಾಸ್ಟ್ ರೆಡ್ ಕ್ಯಾಂಡಲ್ ಇದ್ದು ನಿಮಗೆ ಸ್ಟ್ರಾಂಗ್ ಸೆಲ್ಲಿಂಗ್ ಪ್ರೆಷರ್ನ ತೋರಿಸುತ್ತೆ. ಸೊ ಕ್ಯಾಂಡಲ್ ಆಲ್ಮೋಸ್ಟ್ 70% ರೆಡ್ ಇದ್ರೂ ಕೂಡ ನಿಮಗೆ ಸೆಲ್ಲರ್ಸ್ ಕಂಟ್ರೋಲ್ ನಲ್ಲಿ ಇದ್ದಾರೆ ಮತ್ತು ಬೈಯರ್ಸ್ ತಮ್ಮ ಪ್ರೈಸ್ ನ ಹೋಲ್ಡ್ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಅಂತ ಅರ್ಥ. ಇದು ಸಪೋರ್ಟ್ ಲೆವೆಲ್ ಪಕ್ಕ ಕಾಣಿಸಿದಾಗ ಆಗ ಬೇರಿಶ್ ಮೂವ್ ನ ಸೂಚಿಸುತ್ತದೆ. ಇನ್ನು ಸೆಕೆಂಡ್ ಒನ್ ಬಂದು ಶೂಟಿಂಗ್ ಸ್ಟಾರ್, ಎ ಸ್ಮಾಲ್ ಬಾಡಿ ವಿತ್ ಎ ಲಾಂಗ್ ಅಪ್ಪರ್ ವಿಕ್. ಇದು ಸಾಮಾನ್ಯವಾಗಿ ರ್ಯಾಲಿ ನಂತರ ಕಾಣಿಸ್ಕೊಳ್ಳುತ್ತೆ. ಸೊ ಬೈಯರ್ಸ್ ತಮ್ಮ ಪ್ರೈಸ್ ನ ಹೆಚ್ಚೋದಕ್ಕೆ ಟ್ರೈ ಮಾಡಿದ್ರು ಕೂಡ ದೇರ್ ಇಸ್ ನೋ ಯೂಸ್, ಯಾಕಂದ್ರೆ ಆಗಾಗ್ಗೆ ಅಪ್ ಟ್ರೆಂಡ್ ನ ಎಣ್ಣ ಸಿಗ್ನಲ್ ನ ಇದು ಮಾಡುತ್ತದೆ. ಇನ್ನು ಕೊನೆ ಸಿಗ್ನಲ್ ಬಂದು 3 ಬ್ಲಾಕ್ ಕ್ರೌಸ್. ಒಂದ್ ವೇಳೆ ಏನಾದ್ರೂ ಸತತವಾಗಿ 3 ರೆಡ್ ಕ್ಯಾಂಡಲ್ ಸಾಲಿಡ್ ಬಾಡೀಸ್ ನೊಂದಿಗೆ ಇದ್ರೆ ಇದು ನಿರಂತರ ಸೆಲ್ಲಿಂಗ್ ಮತ್ತೆ ಮಾರ್ಕೆಟ್ ನಲ್ಲಿ ಕಾನ್ಫಿಡೆನ್ಸ್ ನ ಕಡಿಮೆ ಮಾಡ್ತಿದೆ ಅಂತ ತೋರಿಸುತ್ತೆ. ಅಂಡ್ ಮೋರ್ ಓವರ್ ಈ ಸಿಗ್ನಲ್ ಗಳು ಮಾರ್ಕೆಟ್ ಬಿದ್ದೇ ಬೀಳುತ್ತೆ ಅಂತ ಇಂಡಿಕೇಟ್ ಮಾಡಲ್ಲ, ಬದಲಾಗಿ ಮಾರ್ಕೆಟ್ ನ ಮೂಡ್ ಬದಲಾಗ್ತಿದೆ ಅಂತ ರಿವೀಲ್ ಮಾಡುತ್ತವೆ. ಸೊ ಅಲರ್ಟ್ ಆಗಿರಲು ಮತ್ತೆ ಸ್ಮಾರ್ಟ್ ಆಗಿ ಯೋಚನೆ ಮಾಡೋದಕ್ಕೆ ಇದು ಒಂದು ಸಿಗ್ನಲ್ ಅಷ್ಟೇ. ಇನ್ನು ಇದೇ ರೀತಿ ಹೆಚ್ಚು ಫಿನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ ಬೇಕು ಅಂದ್ರೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.